ಭಾರತೀಯ ಹಬ್ಬಗಳಲ್ಲಿ 3 ಅಂಶಗಳು ಬಹುಮುಖ್ಯವಾಗಿದೆ. ಆ 3 ಅಂಶಗಳು ಯಾವುದೆಂದರೆ ಸ್ನಾನ, ಮಾನ ಮತ್ತು ದಾನ. ಸ್ನಾನ ಅಂತಂದರೆ ಹಬ್ಬದ ದಿನ ಅಥವಾ ಹಬ್ಬದ ಮುಂಚಿನ ದಿವಸ ಅಭ್ಯಂಜನ ಸ್ನಾನ ಮಾಡಬೇಕು ಮತ್ತು ಮಂಗಳ ಸ್ನಾನವನ್ನು ಮಾಡಬೇಕು. ಮನೆಯ ಹೊರಗೆ ಮತ್ತು ಒಳಗೆ ಕಸವನ್ನು ತೆಗೆದು ಮನೆಯನ್ನು ಶುದ್ಧೀಕರಿಸಬೇಕು. ಮನೆಯ ಮುಂದೆ ರಂಗವಲ್ಲಿಯನ್ನು ಹಾಕಬೇಕು ಮತ್ತು ಮನೆಯ ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು. ಮತ್ತು ಸೌಕರ್ಯ ಇರುವವರು ಮನೆಯಲ್ಲಿರುವ ಎಲ್ಲರಿಗೂ ಸಹ ಹೊಸ ಬಟ್ಟೆಯನ್ನು ಖರೀದಿ ಮಾಡಬೇಕು. ಇದು ಸ್ನಾನದ ವಿಚಾರವಾದರೆ ಮಾನ ಅಂತಂದರೆ ಗೌರವಿಸುವುದು ಮತ್ತು ಪೂಜಿಸುವುದು. ಯಾರನ್ನು ಗೌರವಿಸಬೇಕು ಅಂತಂದರೆ ಮನೆಯಲ್ಲಿರುವ ಹಿರಿಯರನ್ನು ನಾವು ಗೌರವಿಸಬೇಕು. ಹಾಗಂದರೆ ಅವರ ಆಶೀರ್ವಾದವನ್ನು ತಗೊಂಡು ನಮಸ್ಕರಿಸಬೇಕು. ತದನಂತರ ಪೂಜಿಸಬೇಕು. ದೇವರ ವಿಗ್ರಹಗಳಿಗೆ ಅಭಿಷೇಕಗಳನ್ನು ಮಾಡಿ ಷೋಡಶೋಪಚಾರವನ್ನು ಮಾಡಿ ನೈವೇದ್ಯ ಮಾಡಿ ದೇವರಿಗೆ ಪೂಜಿಸಬೇಕು. ಮತ್ತು ದಾನ ಅಂತಂದರೆ ಬರೀ ದೇವರಿಗೆ ನೈವೇದ್ಯ ಮಾಡಿ ನಾವಷ್ಟೇ ಉಣ್ಣುವುದಲ್ಲ, ಬಂಧು ಮಿತ್ರರಿಗೆ, ಬಡವರಿಗೆ, ಹೀಗೆ ಎಲ್ಲರಿಗೂ ಸಹ ಮಾಡಿರುವ ಭಕ್ಷ್ಯಗಳನ್ನು ಹಂಚಿ ಬಡವರಿಗೆ ಹಂಚಬೇಕು. ಆದರೆ ಈ 3 ಇಲ್ಲದಿದ್ದರೆ, ಸ್ನಾನ, ಮಾನ, ದಾನ ಇಲ್ಲದಿದ್ದರೆ ಅದು ಹಬ್ಬ ಅಂತ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ರೀತಿ ನಾವು ಹಬ್ಬಗಳನ್ನು ಮಾಡಿದರೆ ಅದು ಸಾತ್ವಿಕವಾದ ಮನೋಭಾವವಿರುವ ಹಬ್ಬವಾಗುತ್ತದೆ. ಮತ್ತೊಂದು ವಿಚಾರ, ಸ್ನಾನ, ಅಭ್ಯಂಜನ ಸ್ನಾನ ಅಂತ ಹೇಳಿದಾಗ ವರ್ಷದಲ್ಲಿ ಚಾಂದ್ರಮಾನ ಯುಗಾದಿ, ಬಲಿಪಾಡ್ಯಮಿ ಮತ್ತು ನರಕ ಚತುರ್ದಶಿ ದಿನ, ಈ 3 ದಿವಸಗಳಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡದಿದ್ದರೆ ಅಂತಹವರಿಗೆ ನರಕದ ಜೀವನವಾಗುತ್ತದೆ ಅಂತ ಹೇಳಿ ತಿಳಿಸ್ತಾರೆ.